ಸೊ ಆ ವಾರ ಏನಾಗಿತ್ತು, ಹಳ್ಳಿ ಟಾಸ್ಕ್ ಅಂತ ಇತ್ತು. ಹಳ್ಳಿ ಟಾಸ್ಕಲ್ಲಿ ಒಂದು ಟಾಸ್ಕಲ್ಲಿ ಕಾರ್ತಿಕ್ ಮೈಕಲ್ ಒಂದು ಟೀಮಿಂದ ಆಡ್ತಾರೆ, ಸಿರಿ ಮ್ಯಾಮ್ ಮತ್ತು ನಮ್ರತಾ ಒಂದು ಟೀಮಿಂದ ಆಡ್ತಾರೆ. ನಮ್ರತಾ ಅವ್ರ ಕೈ ಇಂಜರ್ ಆಗುತ್ತೆ. ಆ್ಯಂಡ್ ನನಗೆ ನಾನು ಹೇಳ್ದಂಗೆ ಯಾವಾಗ ನಮ್ರತಂಗೆ ಬೇಜಾರಾಗುತ್ತೋ ನಂಗೆ ಇನ್ನೂ ಬೇಜಾರಾಗುತ್ತೆ, ಅವ್ರು ಖುಷಿಯಾಗಿದೆ ನಾನು ಇನ್ನೂ ಖುಷಿಯಾಗಿರ್ತೀನಿ. ಸೊ ಅವ್ರ ಕೈ ಇದಾದಾಗ ನನಗೇನೋ ಒಂಥರ ತುಂಬ ಸಿಟ್ಟಿತ್ತು. ಆ್ಯಂಡ್ ಕಾರ್ತಿಕ್ಕು ನಾನು ತುಂಬ ಟ್ರಿಗರ್ ಮಾಡ್ತಾಯಿದ್ರು ಆ ವಾರ. ಆ್ಯಂಡ್ ಅದು ನಾನು ವಿನಯ್ ಅವರ ಒಬ್ಬರ ಹತ್ರ ಹೇಳ್ಕೊಂಡಿದ್ದೆ. ಆ್ಯಂಡ್ ವಿನಯ್ ಹೇಳಿದರು, ನಿನ್ಗೆ ಏನೇನು ಕೋಪ ಇದೆಯೋ ಅಂದಮೇಲೆ ಅದೆಲ್ಲ ಅಖಾಡದಲ್ಲಿ ತೋರಿಸು ಅಂತ. ಆ್ಯಂಡ್ ನನಗೆ ಆ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ನನಗೆ ನನ್ನ ಸ್ಕಿಲ್ ಬಗ್ಗೆ ಗೊತ್ತಿದೆ. ಅಂದರೆ ನಾನು ಟಾಸ್ಕ್ ಹೇಗೆ ಮಾಡ್ತೀನಿ, ನಾನು ಯಾವತ್ತೂ ಕುಸ್ತಿ ಆಡ್ದವನಲ್ಲ, ಹೊಡೆದಾಡೋನಲ್ಲ, ಅಂದರೆ ಆ ಥರ. ಬಟ್ ನಂಗೆ ನನ್ನ ಸ್ಟ್ರೆಂತ್ ಏನು ಅಂತ ಗೊತ್ತು. ನಾನು ಕಾಮಾಗಿ ಆಡಿದೆ. ಆ್ಯಂಡ್ ಅವರು ಚೆನ್ನಾಗಿ ಆಡಿದ್ರು, ನಾನು ಅವರು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತಾರೆ. ಇಟ್ ಇಸ್ ದ್ಯಾಟ್ ಐ ವಾಸ್ ಬೆಟರ್ ದ್ಯಾಟ್ ಡೇ ಆ್ಯಂಡ್ ಐ ವಾನ್. ಆ್ಯಂಡ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಗೆಲ್ತೀನಿ ಅಂತ ಅಲ್ಲಿ. ಅಂದರೆ ನನ್ನ ಟೀಮ್ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವ್ರ ಟೀಮ್ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದು ಗೆದ್ದಿದ್ದು ನಂಗೆ ತುಂಬ ಖುಷಿ ಇದೆ. ನಮ್ಮ ಮನೇಲಿ ಭಯಂಕರ ಖುಷಿ ಆದ್ರಂತೆ. ಫಸ್ಟ್ ಪ್ರೋಮಲ್ಲಿ ನಾನು ಸೋತಂಗೆ ತೋರಿಸಿದ್ರಂತೆ, ಅಂದರೆ ನಾನು ಇದು ಮಾಡ್ದಂಗೆ. ಬಟ್ ಅವರು ಫೈನಲ್ಗೆ ಎಪಿಸೋಡ್ ನೋಡಿದಾಗ ಮನೇಲೆಲ್ಲ ಫುಲ್ ಸೆಲೆಬ್ರೇಷನ್ ಆಗಿದೆ, ಎಲ್ಲ ಕಡೆಯಿಂದ ಕಾಲ್ಸ್ ಬಂದಿದೆ ಅವರಿಗೆ. ಸೊ ಅದೊಂದು ಖುಷಿ ಇದೆ. ಅಂದರೆ ಒನ್ ಆಫ್ ಮೈ ಅಂದರೆ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಇನ್ ಬಿಗ್ ಬಾಸ್ ಹೌಸ್. ಥ್ಯಾಂಕ್ ಯು ಸ್ನೇಹಿತ. ಪೈಲ್ವಾನ್ ಸ್ನೇಹಿತ ಆಗಿದ್ರ ಹಿಂದೆ ಆ ಒಂದು ರೋಚಕ ಕಥೆಯನ್ನ ಸಹ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದ್ರು ದಿಸ್ ಇಸ್ ಫಾರ್ ಯು ನಮ್ರತಾ ಅಂತ. ನಾನು ಯಾಕೆ ಡೆಡಿಕೇಟ್ ಮಾಡಿದೆ ಅವ್ರಿಗೆ ಅಂದರೆ ಆ ಫೈಟ್ ಮಾಡಿದ್ದು ಅವ್ರಿಗೋಸ್ಕರ. ಸೊ ಅಲ್ಲಿಂದ ಶುರು ಆಯ್ತು ದಿಸ್ ಇಸ್ ಫಾರ್ ಯು ನಮ್ರತಾ. ಇರ್ಲಿ, ಎಲ್ಲ ಒಂದೊಂದು ಕಡೆ ಒಂದೊಂದು ಸ್ಲೋಗನ್ ಇರ್ಬೇಕಂತೆ ಸ್ನೇಹಿತ ಅವ್ರದ್ದು, ಅದು ಒಂದು. ಸೊ ಥ್ಯಾಂಕ್ ಯು ಸ್ನೇಹಿತ್, ಜಾಯ್ನ್ ಆಗಿದ್ದಕ್ಕೆ ಇಂಟರ್ವ್ಯೂ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.